प्रथमं शैलपुत्रेति द्वितीयं ब्रह्मचारिणे तृतीयं चन्द्रघण्टेति कूष्माण्डेति चतुर्थकम् पंचमं स्कन्दमातेति षष्ठं कात्यायनी तथा सप्तमं कालरात्रिश्च महागौरेति अष्टमम् नवमं सिद्धिदात्री च नवदुर्गा प्रकीर्तिताः उक्तानि एतानि नामानि ಬ್ರಹ್ಮಣೈವ ಮಹಾತ್ಮನಾಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಿನ್ಮಯ ಭಟ್. ಇಂದು ನವರಾತ್ರಿ ಹಬ್ಬದ ಮೊದಲ ದಿನ. ಇಂದಿನ ದೇವಿ ಸ್ವರೂಪ ಶೈಲಪುತ್ರಿ. ಶೈಲಪುತ್ರಿ ಎಂದರೆ ಏನು? ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು. ಪರ್ವತರಾಜ ಎಂದರೆ ಯಾರು? ಪರ್ವತರಾಜ ಹಿಮವಂತ. ಹಿಮವಂತ ಮತ್ತು ಮೇನಾವತಿಯ ಮಗಳಾಗಿ ಜನಿಸಿದರಿಂದ ಆ ದೇವಿಗೆ ಶೈಲಪುತ್ರಿ ಎಂಬ ಹೆಸರು ಬಂತು. ಶೈಲಪುತ್ರಿ ದೇವಿಯು ಹಿಂದಿನ ಜನ್ಮದಲ್ಲಿ ದಕ್ಷ ಮಹಾರಾಜನ ಮಗಳಾಗಿ ದಾಕ್ಷಾಯಣಿ ಎಂಬ ಹೆಸರನ್ನು ಪಡೆದವಳು ಆಗಿದ್ದಳು. ತನ್ನ ಪತಿ ಶಿವನನ್ನು ಅವಮಾನಿಸಿದ ಕಾರಣ ದಾಕ್ಷಾಯಣಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಜನಿಸಿದಳು. ಈಗ ಶೈಲಪುತ್ರಿ ದೇವಿಯು ನೋಡಲಿಕ್ಕೆ ಹೇಗಿರ್ತಾಳೆ? ಒಂದು ಗೂಳಿಯ ಮೇಲೆ ಸವಾರಿ ಮಾಡಿ ಒಂದು ಕೈಯಲ್ಲಿ ತ್ರಿಶೂಲ ಮತ್ತು ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡು ಇರ್ತಾಳೆ, ಹೌದಾ? ಮತ್ತು ಹಣೆಯಲ್ಲಿ ಅರ್ಧಚಂದ್ರದ ಸ್ವರೂಪವನ್ನು ಹೊಂದಿರುತ್ತಾಳೆ. ಇದಿಷ್ಟು ಮೊದಲನೇ ದಿನದ